ಕರ್ಕೊಂಬಂದ್ರು. ಇಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಬರೋದು. ಪೇಷಂಟ್ ಇಲ್ಲಿ ಗುಣ ಆಗ್ತಾನೋ ಏನೋ ಗೊತ್ತಿಲ್ಲ, ಆದ್ರೆ ಬಿಲ್ ಕಟ್ಟೋದಂತೂ ಪಕ್ಕ ಪೇಷಂಟ್ ಆಗ್ಬಿಡ್ತಾನೆ. ಬಿಲ್ ಎಷ್ಟು ಬರುತ್ತೋ ಏನೋ. ಯಜಮಾನಿ ಅಮ್ಮ, ಇವತ್ತು ನನ್ನ ಮಗನ ಪಾಲ್ಗೆ ದೇವತೆ ಆಗ್ಬಿಟ್ರಮ್ಮ. ನೀವು ರಕ್ತ ಕೊಟ್ಟು ನನ್ನ ಮಗನ ಜೀವನೇ ಕಾಪಾಡ್ಬಿಟ್ರಿ. ಬರೀ ನಮ್ಮ ಮಗನ ಜೀವ ಮಾತ್ರ ಉಳಿಸ್ಲಿಲ್ಲ ಅಮ್ಮ, ನೀನು ನಮ್ಮ ಇಡೀ ಕುಟುಂಬನೇ ಉಳಿಸ್ಬಿಟ್ರೆ. ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ ಅಮ್ಮ? ಸುಬ್ಬು ನಿಮ್ಮನೆಗೆ ಮಾತ್ರ ಮಗ ಅಲ್ಲ, ಅವ್ನು ನಮ್ಮನೆಗೂ ಮಗನೇ ಅಂತ ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ. ಅವನು ನಿಮ್ಮನೆಗೆಲ್ಲ ಎಷ್ಟು ಮುಖ್ಯನೋ ನಮ್ಮನೆಗೂ ಅಷ್ಟೇ ಮುಖ್ಯ. ಸುಬ್ಬು ಸುಬ್ಬು ಹೇಗಿದ್ದಾನೆ ಇವಾಗ? ಅವನನ್ನು ನೋಡ್ಬೋದಂತ? ಏನಾಯ್ತು? ಯಾಕೋ ತಲೆ ಸುತ್ತ ಬೀಳ್ತಿದ್ದಾರೆ. ಓ, ಬ್ಲಡ್ ಕೊಟ್ಟಿದಾರಲ್ಲ, ಸ್ವಲ್ಪ ತಲೆ ಸುತ್ತಿರುತ್ತೆ. ಹೌದಾ? ಈಗ ಏನ್ ಮಾಡೋದು? ಇಲ್ಲೇ ಎಮರ್ಜೆನ್ಸಿ ವಾರ್ಡಲ್ಲಿ ಒಂದು ಎಕ್ಸ್ಟ್ರಾ ಬೆಡ್ ಇದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ. ಹುಷಾರು ಕಣಮ್ಮ. ನನ್ನ ಮಗನ ಪರಿಸ್ಥಿತಿ ಏನು ಗಾಬರಿ ಆಗಬೇಡಿ, ಸುಬ್ಬುಗೆ ಏನು ಆಗಲ್ಲ. ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ. ಅವನ್ನ ಸರಿಯಾಗಿ ಮನೆಗೆ ಕಳಿಸ್ಕೊಡೋ ಜವಾಬ್ದಾರಿ ನಂದು. ಪ್ರಶಾಂತ್, ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿ ಸುಬ್ಬು ಟ್ರೀಟ್ಮೆಂಟ್ಗೆ ಏನೇನು ಫೆಸಿಲಿಟಿ ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡ್ಕೊಡಿ. ಓಕೆ. ಮಿನಿಸ್ಟರ್ ಸಾಹೇಬ್ರು ಬಂದಿದ್ದಾರೆ ಅಂದಮೇಲೆ ಸುಬ್ಬುಗೆ VIP ಟ್ರೀಟ್ಮೆಂಟ್ ಫಿಕ್ಸು. ಬಿಲ್ಲು ಅವರೇ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದಮೇಲೆ ಈ ತಿಂಗಳು ನನ್ನ ಇನ್ಕಮ್ಗೆ ಕತ್ರಿ ಇಲ್ಲ. ಸರ್, ಸುಬ್ಬುನ ಟ್ರೀಟ್ಮೆಂಟ್ ಮಾಡ್ತಿರೋ ಡಾಕ್ಟರ್ ಇವರೇ. ನಮಸ್ತೆ. ಈಗ ಹೇಗಿದೆ ಸುಬ್ಬು ಕಂಡೀಷನ್? ಈಸ್ ಔಟ್ ಆಫ್ ಡೇಂಜರ್. ಸಮಯಕ್ಕೆ ಸರಿಯಾಗಿ ಆ ಹುಡುಗಿ ಬಂದು ಬ್ಲಡ್ ಕೊಟ್ಟಿದ್ದಕ್ಕೆ ಆಪರೇಷನ್ ಬೇಗ ಆಯಿತು. ಒಂದು ಅರ್ಥದಲ್ಲಿ ಆ ಹುಡುಗಿ ಅವನ ಪ್ರಾಣ ಉಳಿಸೋದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಯಾರದು? ರಕ್ತ ಕೊಟ್ಟು ಸುಬ್ಬುನ ಕಾಪಾಡಲು ಅಂದ್ರಲ್ಲ, ಯಾರವಳು? ಎಲ್ಲಿದ್ದಾಳೆ? ನಾನು ಅವಳಿಗೆ ಕೈ ಮುಗಿದು ಥ್ಯಾಂಕ್ಸ್ ಹೇಳ್ಬೇಕು. ಅಯ್ಯೋ, ದೊಡ್ಡ ಮಾತು ಯಜಮಾನ್ರೆ. ಇಲ್ಲ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಸುಬ್ಬು ನಿಮಗೆ ಮಗನೇ ಇರ್ಬೋದು, ಆದರೆ ಅವನು ನನ್ನೊಳಗಿರೋ ಶಕ್ತಿ. ಅವನು ಒಂದಿನ ಕಾಣದೆ ಹೋದರೆ ನಾನಾಗೇ ಇರಲ್ವೇನೋ ಅಂತ ಅನ್ನಿಸ್ಬಿಡುತ್ತೆ. ಅಂಥವನ್ನ ರಕ್ತ ಕೊಟ್ಟು ಬದುಕಿಸಿದಾಳೆ ಅಂದರೆ ಕೃತಜ್ಞತೆ ಹೇಳಬೇಕಾದ ನನ್ನ ಕರ್ತವ್ಯ ಅಲ್ವಾ? ಹೇಳಿ, ಯಾರವಳು? ಎಲ್ಲಿದ್ದಾಳೆ? ಅದು ಅದು ಹೇಳಿ, ಯಾಕೆ ಹಿಂಜರಿತಾ ಇದ್ದೀರಾ? ನನ್ನ ಮಗ ಸುಬ್ರಹ್ಮಣ್ಯನ್ಗೆ ರಕ್ತ ಕೊಟ್ಟಿದ್ದು ನಿಮ್ಮ ಮಗಳು ಶ್ರಾವಣಿ ಅಮ್ಮ. ಸರ್, ಸುಬ್ಬುನ ನೋಡ್ಬೇಕಲ್ಲ? ಶ್ಯೂರ್, ವೈ ನಾಟ್. ಸುಬ್ಬರು ಇದೇ ವಾರ್ಡಲ್ಲಿದ್ದಾರೆ. ಅವರಿಗೆ ಬ್ಲಡ್ ಕೊಟ್ಟಂತ ಹುಡುಗಿನೂ ಪಕ್ಕದ ಬೆಡ್ಡಲ್ಲೇ ರೆಸ್ಟ್ ಮಾಡ್ತಾ ಇದ್ದಾರೆ.
ಅವರಿಗೆ ಬ್ಲಡ್ ಕೊಟ್ಟಂತ ಹುಡುಗಿನ ಪಕ್ಕದ ಬೆಡ್ಡಲ್ಲೇ ರೆಸ್ಟ್ ಮಾಡ್ತಾ ಇದ್ದಾಳೆ. ಇಷ್ಟು ಲೇಟಾಗೇನೆ ಬರೋದು? ಟ್ರಾಫಿಕ್ ಇತ್ತಕ್ಕ. ಸುಬ್ಬಗೇನಾಯ್ತು? ಏನ್ ಮಾಡ್ಕೊಂಡ? ತುಂಬಾ ಬ್ಲಡ್ ಹೋಗ್ಬಿಟ್ಟಿದ್ಯಂತೆ. ಇಲ್ಲ, ಗಾಬರಿ ಆಗ್ಬೇಡ. ಶ್ರಾವಣಿ ಮೇಡಮ್ ದೇವ್ರ ತರ ಬಂದು ಬ್ಲಡ್ ಕೊಟ್ಟಿದ್ದಾರೆ. ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರು. ಸರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಹೊರ ನಿಂತ್ಕೋ. ನಮ್ಮನ್ನ ಯಾರನ್ನೂ ಒಳಗ್ ಬಿಟ್ಟಿಲ್ಲ. ಆಗ್ಲಿಂದ ಇಲ್ಲೇ ಇದೀವಿ. ವೀರೇಂದ್ರ ಸರ್ ಮಾತ್ರ ಒಳಗಿದ್ದಾರೆ. ಗಾಬರಿ ಆಗ್ಬೇಡಿ. ಸುಬ್ಬು ತುಂಬ ಹೃದಯಗಳನ್ನ ಗೆದ್ದಿದ್ದಾನೆ. ಅವನ ಹೃದಯಕ್ಕೆ ಏನೂ ಆಗಲ್ಲ, ಧೈರ್ಯವಾಗಿರಿ. ಅವನು ಬೇಗ ಹುಷಾರಾಗ್ತಾನೆ. ಹೌದು, ನನ್ನ ಹೃದಯ ತುಂಬಾ ಸುಬ್ಬನೇ ತುಂಬಿರುವಾಗ ಅವನನ್ನ ನಾನು ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತೀನ? ಪ್ರಶಾಂತ್, ಸುಬ್ಬು ವಿಷಯದಲ್ಲಿ ನಾನು ಪ್ರತಿ ಅವರಿಗೂ ಅಪ್ಡೇಟ್ ಬೇಕು. ಇವ್ರ ಜೊತೆ ಕಮ್ಯುನಿಕೇಶನಲ್ಲಿ. ಸರ್, ಭಯ ಪಡುವಂಥ ಅಗತ್ಯ ಏನಿಲ್ಲ. ಇಂಟರ್ನಲ್ ಬ್ಲೀಡ್ ಆಗದೆ ಇರೋದ್ರಿಂದ ಅಂತ ಏನು ದೊಡ್ಡ ಅನಾಹುತ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗ್ಬೋದು. ಆಮೇಲೆ ಅವ್ರು ನಮ್ಮ ಟ್ರೀಟ್ಮೆಂಟಿಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡಿಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಮತ್ತೆ ಹೇಗಿದೆ ಸುಬ್ಬು? ಬೇಗ ಬೇಗ ಹುಷಾರಾಗು. ನಿನ್ನ ಹಿಂಗೆ ನೋಡೋಕೆ ಆಗ್ತಿಲ್ಲ ಕಣ. ಆಗಲ್ಲ ಅಮ್ಮ. ವಿಶಾಲು, ಅವತ್ತೇನೋ ಆ ಮನೆಯಿಂದ ಅವಮಾನ ಆಯಿತು ಅಂತ ಆ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೆ. ಆ ಮನೆಯಿಂದನೇ ನಮ್ಮ ಮನೆ ಬೆಳಕು, ಆ ಮನೆಯಿಂದನೇ ನಮ್ಮ ಮನೆ ಬದುಕು ಎಲ್ಲ ಉಳ್ಕೊಂಡ್ಬಿಡ್ತು. ಯಜಮಾನಿಯಮ್ಮ, ಈಗ ಹೇಗಿದ್ದೀರಿ? ಪರವಾಗಿಲ್ವಾ? ಪರವಾಗಿಲ್ಲ. ನಾನು ಮಲಗಿದ್ದಾಗ ಯಾರೋ ಬಂದು ಹೋದಾಗಾಯ್ತು. ಯಾರಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಎದ್ದು ಬಂದೆ.
ಅದು ಯಜಮಾನ್ರಮ್ಮ, ನಿಮ್ಮ ತಂದೆ. ಏನು ಅಪ್ಪ ಬಂದಿದ್ರಾ? ಈಗ ಎಲ್ಲಿದ್ದಾರೆ? ಯಾಕಮ್ಮ ನಿನ್ ತಂದೆ ನಿನ್ನ ಮಾತಾಡ್ಸ್ಲಿಲ್ವಾ? ಸುಬ್ರಹ್ಮಣ್ಯನ್ ಜೊತೆ ನಿನ್ನನ್ನು ನೋಡೋದಕ್ಕೆ ಒಳಗಡೆನೆ ಬಂದ್ರಲ್ಲ. ಅಪ್ಪ ನನ್ನ ನೋಡಕ್ ಬಂದ್ರಾ? ಈಗ ಈಗ ಎಲ್ಲಿದಾರಪ್ಪ? ಈಗ ತಾನೇ ಹೋದ್ರಮ್ಮ. ತಪ್ಪಿಸ್ಕೊಬಿಟ್ಟ. ಆಕ್ಸಿಡೆಂಟ್ ಆಗಿದ್ದು ನೋಡಿದಾಗ ಅವ್ನ ಪ್ರಾಣ ಅಲ್ಲೇ ಹೋಯ್ತು ಅಂತ ಅನ್ಕೊಂಡೆ, ಆದ್ರೆ ಅವನ ಆಯಸ್ಸಿನ ಗಟ್ಟಿ ಇತ್ತು ಅಂತ ಅನ್ಸುತ್ತೆ. ಬದುಕ್ಬಿಟ್ಟ. ಅವನ ಆಯಸ್ ಗಟ್ಟಿ ಇರ್ಲಿಲ್ಲ, ನಿನ್ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಕನ್ಫರ್ಮ್ ಆಯ್ತು ಅಷ್ಟೇ. ಮಾಮ್, ಮಾತಾಡ್ಬೇಡ. ಇದೇನ್ ಸಣ್ಣ ವಿಷಯ ಅನ್ಕೊಂಡ್ಯಾ? ಈ ಕೆಲ್ಸನ ನಿನ್ಗೊಪ್ಸಿ ನಾನ್ ತಪ್ಪು ಮಾಡ್ದೆ ಅಂತ ಅನ್ನಿಸ್ತಾ ಇದೆ. ಮಾಮ್, ನಾನು ಎಲ್ಲ ಪ್ಲಾನು ಪರ್ಫೆಕ್ಟ್ ಆಗೇ ಮಾಡಿದ್ದೆ, ಆದ್ರೆ ಪರ್ಫೆಕ್ಟ್ ಆಗಿ ಮಾಡಿದೆ ಅಂದ್ಮೇಲೆ ಆದ್ರೆ ಅನ್ನೋ ಪದಕ್ಕೆ ಅಲ್ಲಿ ಅರ್ಥನೇ ಇಲ್ಲ. ಇದಾದ್ರೆ ಅಂತ ನೆಪ ಹೇಳ್ತಿದ್ಯಾ ಅಂದ್ರೆ ನಿನ್ನ ಪ್ಲಾನಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ತಪ್ಪು ಮಾಡಿದ್ಯಾ ಒಪ್ಕೋ. ಓಕೆ ಫೈನ್, ಐ ಆಮ್ ಸಾರಿ. ಬೇಕಾದ್ರೆ ಈಗಲೂ ಹೇಳು, ಅವನನ್ನ ಹಾಸ್ಪಿಟ್ಲಲ್ಲೇ. ಸಾಕು. ಆಸ್ಪತ್ರೆಯಲ್ಲಿರೋ ಅವನ ಬಗ್ಗೆ ಈಗಾಗಲೇ ಬೀರು ಕಾಳಜಿ ತಗೋತಿರ್ತಾನೆ. ನೀನಲ್ಲಿ ಹೋಗಿ ಇನ್ನಷ್ಟು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬೇಡ. ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅವನ ಆಯುಷ್ ಗಟ್ಟಿಯಾಗಿತ್ತು, ಅವ್ನು ಬದುಕೊಂಡ. ಆದ್ರೆ ಅವ್ನು ಬದುಕಿದ ಮಾತ್ರಕ್ಕೆ ಅವ್ನ ಬದುಕು ಚೆನ್ನಾಗಿರ್ಬೇಕು ಅಂತೇನಿಲ್ಲ. ಅವ್ನು ನೆಮ್ಮದಿಯಾಗಿರ್ಬಾರ್ದು. ಅವ್ನು ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡಲ್ಲ. ಮೇಡಮ್, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಯಜಮಾನ್ರು ನಿಮ್ಮನ್ನ ನೋಡ್ಬೇಕಂತೆ, ಮೇಲ್ಗಡೆ ರೂಮಲ್ಲಿ ಕಾಯ್ತಿದ್ದಾರೆ. ಏನು ಅಪ್ಪ ನನ್ನನ್ನು ನೋಡ್ಬೇಕಂತ ನನಗೋಸ್ಕರ ಕಾಯ್ತಿದಾರಾ? ಹೌದು ಮೇಡಮ್, ನಿಮಗೋಸ್ಕರನೇ ಕಾಯ್ತಿದ್ದಾರೆ, ಹೋಗಿ. ಅಪ್ಪ ಬರಕ್ ಹೇಳಿದ್ರಂತೆ. ನಿನ್ನ ನೋಡೋದಾಗ್ಲಿ ನಿನ್ನ ಹತ್ರ ಮಾತಾಡೋದಾಗ್ಲಿ ನನಗೆ ಇಷ್ಟ ಇಲ್ಲ. ಆದರೆ ನೀನಿವತ್ತೊಂದು ಒಳ್ಳೆ ಕೆಲಸ ಮಾಡಿದೀಯ, ಅದಕ್ಕೆ ನೀನು ನನ್ನ ಮುಂದೆ ಇದೆಯಾ. ಆ ಕೆಲಸನ ಪ್ರಶಂಸೆ ಮಾಡೋದು ನನ್ನ ಕರ್ತವ್ಯ. ನೀನಲ್ದೆ ಬೇರೆ ಯಾರಾದರೂ ಸುಬ್ಬನ ಕಾಪಾಡಿದ್ದಿದ್ರೆ ಅವ್ರನ್ನ ಹೊತ್ಕೊಂಡು ಮೆರೆಸ್ತಾ ಇದ್ದೆ. ಆದರೆ ಪರವಾಗಿಲ್ಲ ಅಪ್ಪ, ಬಾಯಾದವ್ರಿಗೆ ಹನಿ ನೀರು ಕೂಡ ಅಮೃತ ಇದ್ದ ಹಾಗೆ. ನೀವು ನನ್ನನ್ನು ನೀನು ನೋಡ್ಬೋದು. ಒಂದು ನಿಮಿಷ. ಸುಬ್ಬನ್ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್.
ಕಣೆ. ಔಟ್ ಆಫ್ ಡೇಂಜರ್ ಅಂತ ಡಾಕ್ಟ್ರು ಹೇಳಿದ್ದಾರೆ. ನಮಗೇನು ನೋಡೋಕೆ ಬಿಟ್ಟಿಲ್ಲ, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಬಿಡ್ಬೋದು ಅನ್ಸುತ್ತೆ, ನೋಡಬೇಕು. ಸಿಸ್ಟರ್, ಪೇಷಂಟಿಗೆ ಪ್ರಜ್ಞೆ ಬಂದೆ, ನಿಮ್ಮನ್ನು ಯಾರಾದರೂ ಒಬ್ರು ಹೋಗಿ ನೋಡ್ಬೋದು. ಲೇ ವಿಶಾಲು, ನೀನು ಹೋಗಿ. ನೀನು ಮೊದಲು ನೋಡಿದ್ರೆ ಅವ್ನು ನೋಡಿ ನಿನ್ನ ತುಂಬ ಖುಷಿ ಪಡ್ತಾನೆ ಕಣೆ. ಇಲ್ಲ ಇಲ್ಲ, ನೀವು ಹೋಗಿ ನೋಡ್ಕೊಂಬನ್ನಿ. ಅವ್ನು ಚೆನ್ನಾಗಿರೋದು ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ. ನನಗದೇ ಸಾಕು. ಅದು ಹಾಗಲ್ಲ ಕಣೆ. ಅಪ್ಪ ಅಮ್ಮ, ಶ್ರೀವಲ್ಲಿ ಹೋಗಿ ನೋಡ್ಕೊಂಡು ಬರಲಿ. ಸುಬ್ಬನ ಆಸ್ಪತ್ರೆಗೆ ಸೇರಿಸಿದ್ದು ಇವಳೇ ಅಲ್ವಾ? ಪಾಪ ಸುಬ್ಬಗೋಸ್ಕರ ಬೆಳಗ್ಗೆಯಿಂದ ಕಾಯ್ತಾ ಇಲ್ಲೇ ನಿಂತಿದ್ದಾಳೆ. ಇವಳೇ ಹೋಗಿ ಬರಲಿ. ನಿಮ್ಮನ್ನೆಲ್ಲ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಒಂದು ಕೆಲಸ ಮಾಡಿ, ನೀವೆಲ್ಲರೂ ಹೋಗಿ ನೋಡ್ಕೊ ಬನ್ನಿ. ಆದರೆ ಗಲಾಟೆ ಮಾಡಬೇಡಿ, ಪೇಷಂಟಿಗೆ ಡಿಸ್ಟರ್ಬ್ ಮಾಡಬೇಡಿ. ನೀವು ಗಲಾಟೆ ಮಾಡಿದ್ರೆ ಡಾಕ್ಟ್ರು ನನಗೆ ಬೈತಾರೆ. ಇಲ್ಲ ಇಲ್ಲ, ನಾವು ಒಂದು ಮಾತು ಮಾತಾಡಲ್ಲ. ಹಿಂಗೋಗಿ ಹಂಗೆ ಬಂದ್ಬಿಡ್ತೀವಿ. ನಮಗೆಲ್ಲ ಸುಬ್ರಹ್ಮಣ್ಯ ಅಂದ್ರೆ ಪಂಚ ಪ್ರಾಣ ತಾಯಿ. ಅವಳು ನಮ್ಮ ಜೀವಮ್ಮ. ಸರಿ, ಹೋಗಿ ನೋಡಿ. ಸುಬ್ಬನ್ ನೋಡ್ಬೋದಂತೆ, ಬಾರೆ. ಮೇ ಬಿ ನೋಡಕ್ ಬಿಡ್ತಾರೆ ಅನ್ಸುತ್ತೆ. ನಾನು ಇವಾಗ ಹೋಗ್ತೀನಿ, ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಅಯ್ಯೋ ಸುಬ್ಬು, ಯಾಕಪ್ಪ ಎಲ್ಲ ಅಳ್ತಿದ್ದೀರಾ? ನಮ್ಮ ಹೊಟ್ಟೆಲಿ ಹುಟ್ಟಿದ್ರು ಸಹ ನಮ್ಮನ್ನೆಲ್ಲ ಮಕ್ಕಳ ಥರ ನೋಡ್ಕೊಳ್ಳೋ ಜೀವ ಇದು. ಇವನನ್ನ ಹೀಗೆ ನೋಡಕ್ಕಾಗುತ್ತದೆ? ಅಪ್ಪ, ಡಾಕ್ಟ್ರು ಹೇಳಿದಾರಲ್ವಾ ಏನು ಆಗಲ್ಲ ಅಂತ. ನೀ ಸ್ವಲ್ಪ ಸಮಾಧಾನ ಮಾಡ್ಕೋ ಅಪ್ಪ. ನನಗೆ ಧೈರ್ಯ ಹೇಳಕ್ಕೆ ಬಂದು ನೀನೇ ಚಿಕ್ಕ ಮಗು ಥರ ಅಳ್ತಿದ್ಯಲ್ಲಪ್ಪ. ನಾನು ಹುಷಾರಾಗೇ ಇದ್ದೀನಿ. ಅದೇ ಮತ್ತೆ ನಮ್ಮ ಸುಬ್ರಹ್ಮಣ್ಯಂಗೆ ಗಟ್ಟಿ ಜೀವ ರೀ. ಅವನ್ ವಿಷ ಕೊಡಿದ್ರು ವಿಷ ಕಂಠದ ಥರ ಎದ್ದು ಕುತ್ಕೊಂತಾನೆ. ಅವನಿಗೇನು ಆಗಲ್ಲ. ಹೌದು, ಸುಬ್ಬುಗೇನು ಆಗೋದಿಲ್ಲ. ಅವನಿಗಿರೋದು ಒಂದ್ ಜೀವ ಅಲ್ಲ, ನಮ್ ಎಲ್ರೂ ಜೀವನೂ ಅವನೊಳಗಿದೆ. ಯಾರು ಯೋಚನೆ ಮಾಡಬೇಡಿ. ನಾನು ಹುಷಾರಾಗಕ್ಕೆ ನಿಮ್ಮ ಪ್ರೀತಿಗಿಂತ ಬೇರೆ ಏನೂ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ನೋಡ್ತಾ ಇರಿ, ನಾಳೆ ಆಗೋಷ್ಟೊತ್ತಿಗೆ ಎದ್ದು ಓಡಾಡ್ತಾ ಇರ್ತೀನಿ. ಅಪ್ಪ, ಏನಪ್ಪ? ಈ ಕೈಗಾಗಿರೋ ಏಟು ಸ್ವಲ್ಪ ನೋವ್ತಾ ಇದೆ. ಆದರೆ ನೀನು ಅಳ್ತಾ ಇರೋದು ಅದಕ್ಕಿಂತ 10 ಪಟ್ಟು ನೋವು ಕೊಡ್ತಾ ಇದೆ. ಅಳೋದು ನಿಲ್ಲಿಸಿ ನೀವೆಲ್ಲರೂ ಸ್ವಲ್ಪ ನಗು ತೋರಿಸಿದ್ರೆ ನನ್ನ ನೋವು ಸ್ವಲ್ಪ ಆದರೂ ಕಮ್ಮಿ ಆಗ್ಬೋದೇನೋ.